ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕೂಡ ಮೀಶೋ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸ್ಯಾರಿ ಮತ್ತೆ ರೆಡಿಮೇಡ್ ಬ್ಲೌಸ್ ಮಾತ್ರ ಅಲ್ಲ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಜವಾಗ್ಲೂ ತುಂಬಾನೇ ಯೂಸ್ಫುಲ್ ಇದೆ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ. ಅಂದರೆ ನಮ್ಮ ಮನೆಯಲ್ಲೆಲ್ಲ ಕಾಲ್ಸಿ ಇಟ್ಲಿಕ್ಕೆ ಅಂತ ಮ್ಯಾಟ್ ಹಾಕ್ತೀವಿ ಗೊತ್ತಾ, ಅದರಲ್ಲಿ ಇದುವರೆಗೂ ನಾವು ನೋಡೇ ಇರೋದಿಲ್ಲ ಆ ಥರ ಮ್ಯಾಟ್ಗಳು, 3D ಪ್ರಿಂಟ್ ಆಗಿರುವಂಥ ಮ್ಯಾಟ್ಗಳು, ಒಂಥರ ಫ್ಲವರ್ ನೋಡ್ದಂಗೆ ಅನ್ಸುತ್ತೆ. ಸೊ ಆ ತರದೆಲ್ಲ ತೋರಿಸ್ತಾ ಇದ್ದೀನಿ. ಅಂಡ್ ಜೀನ್ಸ್ ಟಾಪು, ಜೀನ್ಸ್ ಪ್ಯಾಂಟು, ವೆರೈಟಿ ಕಲೆಕ್ಷನ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈ ಎಲ್ಲಾದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ. ಅಂಡ್ ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾದ್ರದ್ದು ಲಿಂಕ್ ಇರುತ್ತೆ, ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಈ ರೆಡಿಮೇಡ್ ಸ್ಟ್ರೆಚಬಲ್ ಬ್ಲೌಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಸೊ ನಿಜವಾಗ್ಲೂ ಇದ್ರ ಪ್ರೈಸ್ ಹೇಳಿದ್ರೆ ನೀವು ನಿಜವಾಗ್ಲೂ ನಂಬಲ್ಲ. ಬರೀ 260 ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೀನಿ. 260 ರುಪೀಸ್ಗೆ ಎಲ್ಲೇ ಹೋದ್ರು ಒಂದು ಬ್ಲೌಸ್ನು ಹೊಲಿಯೋದಿಲ್ಲ, ಅಮ್ಮಂದಿರ್ ಬ್ಲೌಸೇ ಹೊಲಿಯೋದಿಲ್ಲ, ಇನ್ನು ಹುಡುಗಿರ್ ಬ್ಲೌಸ್ ಹೊಲಿತಾರ. ಬಟ್ ಮೀಶೋದಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕಾಗಲ್ಲ, ಅಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆ ಒಳ್ಳೆ ಬ್ಲೌಸ್ ಸ್ಯಾರಿ ಸಿಗ್ತಾ ಇದೆ. ಸೊ ಈ ತರದ್ ಒಂದು ನೀವು ಮಲ್ಟಿ ಕಲರ್ ಬ್ಲೌಸ್ ನ ನಿಮ್ಮ ಹತ್ರ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಒಂದು 10 ಸ್ಯಾರಿನೇ ಪೇರ್ ಅಪ್ ಮಾಡ್ಬಿಡ್ಬೋದು. ಯಾವ ಸ್ಯಾರಿ ಹಾಕೊಂಡ್ರು ಕೂಡ ಈ ಬ್ಲೌಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಜ ಹೇಳ್ತಾ ಇದ್ದೀನಿ, ನೀವು ತಗೊಳ್ಳಿ ಬಿಡಿ ಅದು ನಿಮ್ಮಿಷ್ಟ. ಆದ್ರೆ 10 ಜನ ನಾವು ಹೊರಗಡೆ ಆ ಬ್ಲೌಸ್ ನ ಹಾಕೊಂಡು ಹೋದಾಗ ಖಂಡಿತವಾಗ್ಲೂ ಕೇಳ್ತಾರೆ ಈ ಬ್ಲೌಸ್ ನ ಎಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು. ಅಂಡ್ ಯಾವಾಗ ನೋಡಿದ್ರು ಈ ಬ್ಲೌಸ್ ಔಟ್ ಆಫ್ ಸ್ಟಾಕ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಈ ಸಲ 2 ಬ್ಲೌಸ್ ನ ತಗೊಂಡ್ಬಿಟ್ಟಿದ್ದೀನಿ, ಸೇಮ್ ಬ್ಲೌಸ್ ನೇ. ಬಿಕಾಸ್ ಒಂದ್ಸತಿ ಔಟ್ ಆಫ್ ಸ್ಟಾಕ್ ಆಯ್ತು ಅಂದ್ರೆ ಕೆಲವೊಮ್ಮೆ ಮೀಶೋದಲ್ಲಿ ರೀಸ್ಟಾಕ್ ಮಾಡೋದೇ ಇಲ್ಲ. ಸೊ ಅವಾಗ ತುಂಬಾ ಬೇಜಾರಾಗುತ್ತೆ, ನಾನು ತಗೊಂತೀನಿ ಅಂದ್ರೂ ಅಲ್ಲಿ ಬ್ಲೌಸ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೂ ಹೇಳ್ತಾ ಇದ್ದೀನಿ, ಇಷ್ಟ ಆಯ್ತು ಅಂದ್ರೆ ಈಗಲೇ ಔಟ್ ಆಫ್ ಸ್ಟಾಕ್ ಆಗೋದಕ್ಕಿಂತ ಮುಂಚೆ ಹೋಗಿ ಆರ್ಡರ್ ಮಾಡ್ಕೊಂಡ್ಬಿಡಿ ಮೀಶೋದಲ್ಲಿ. ಓಕೆನಾ? ಸೈಜ್ ನಾನು 34 ಅಲ್ಲಿ ತಗೊಂಡಿದ್ದೀನಿ, ಬಿಕಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಮುಂಚೆ ಎಲ್ಲ 36 ತಗೊಂತಾ ಇದ್ದೆ, ಬಟ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಗೊತ್ತಿತ್ತಲ್ವಾ ಸ್ಟ್ರೆಚಬಲ್ ಬ್ಲೌಸ್, ಹಾಗಾಗಿ ಒಂದ್ ಸೈಜ್ ಚಿಕ್ಕನೇ ತಗೊಂಡೆ. ಸೊ ತುಂಬಾ ಪರ್ಫೆಕ್ಟ್ ಆಗಿ ಕೂತಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ದು ಸೈಜ್ ಏನಿದೆ ನೋಡ್ಕೊಳ್ಳಿ. ಈಗ 36 ಸೈಜ್ ಇತ್ತು ಅಂದ್ರೆ 34 ತಗೊಳ್ಳಿ, ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಇದು. ಆಯ್ತಾ? ಅಂಡ್ ಕಾಲರ್ ಕೂಡ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇವತ್ತು ನಾನು ಹಾಕಿರೋ ಸ್ಯಾರಿ ಬಂದು ಮೀಶೋದೆ ಅಂತ ಹೇಳಿದೆ ಅಲ್ವಾ, ಪ್ರೈಸ್ ಬಂದು ಬರೀ 379 ರೂಪಾಯಿ ಅಷ್ಟೇನೆ. 379 ರೂಪಾಯಿಗೆ ಯಾರು ಕೊಡ್ತಾರೆ ಅಂಗಡಿಗಳಲ್ಲಿ ಸ್ಯಾರಿನ? ಇದೇ ಕಾಟನ್ ಸ್ಯಾರಿ ನೀವು ಲೆನಿನ್ ಕಾಟನ್, ಅದರಲ್ಲೂ ಪ್ಯೂರ್ ಬರುತ್ತೆ. ಇದು ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ. ಹೊರಗಡೆ ಯಾವ ಶಾಪ್ ಹೋಗಿ ನಿಮಗೆ 1200 1500 ರುಪೀಸ್ ಹೇಳ್ತಾರೆ ಈ ರೀತಿ ಲೆನಿನ್ ಕಾಟನ್ ಸ್ಯಾರಿಗಳಿಗೆ. ಓಕೆನಾ? ಅಮ್ಮಂದಿರ್ ವೇರ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ, ನಮ್ ತರ ಹುಡುಗಿರ್ ವೇರ್ ಮಾಡಿ ಅಥವಾ ನಮ್ ತರ ಆಂಟಿದಿರ್ ವೇರ್ ಮಾಡಿದ್ರು ಈ ಸ್ಯಾರಿ ಚೆನ್ನಾಗಿರುತ್ತೆ. ಅಂಡ್ ಯಾವುದೇ ಆಫೀಸ್ ವೇರ್ಗೆ ಅಥವಾ ಯಾವ್ದಾದ್ರು ಫಂಕ್ಷನ್ ವೇರ್ಗೆ ಹಾಕ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಒಕೇಶನ್ಸ್ ಗಳಿಗೆ ಹಾಕ್ಲಿಕ್ಕೆ ಏನೋ ಒಂಥರ ಲುಕ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತಾನೆ ಹೇಳ್ಬೋದು. ಅಂಡ್ ಈ ಸ್ಯಾರಿದು ಬ್ಲೌಸ್ ಪೀಸ್ನು ಕೂಡ ನಾನು ತೋರಿಸಿದೀನಿ ಯಾವ ತರ ಬರುತ್ತೆ ಅನ್ಬಿಟ್ಟು, ಬೇಕು ಅಂದ್ರೆ ಆ ಬ್ಲೌಸ್ ಪೀಸ್ನು ಹೊಲಿಸ್ಕೊಳ್ಳಿ, ಚೆನ್ನಾಗಿದೆ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮ್ಯಾಟ್ ಹೇಳಿದೆ ಅಲ್ವಾ, 3D ಫ್ಲೋರಲ್ ಪ್ರಿಂಟ್ ಮ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೋಡಿದ್ರೆ ನಿಮಗೆ ಮ್ಯಾಟ್ ಅನಿಸ್ತಾ ಇದೆಯಾ? ಯಾವ್ದೋ ಒಂದು ಫ್ಲವರ್ ಇಟ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಅಲ್ಲ, ಹೈಬಿಸ್ಕಸ್ ಫ್ಲವರ್. ಸೊ ನಾನು ಕೂಡ ಮೀಶೋದಲ್ಲಿ ನೋಡಿದಾಗ ನಿಜವಾಗ್ಲೂ ಇದು ಹೆಂಗ್ ಬರುತ್ತೆ ರಿಯಲ್ ಆಗಿ ನೋಡ್ಲಿಕ್ಕೆ, ಸೇಮ್ ಟು ಸೇಮ್ ಒಂದು ಹೂವು ಅಷ್ಟೇ, ದಾಸವಾಳದ ಹೂ ತರ ಕಾಣಿಸ್ತಾ ಇದೆ. ಸೊ ನೋಡಿ ಇಲ್ಲಿ ಕೆಳಗಡೆ ಹಾಕ್ತೀನಿ. ಇವಾಗ ನೀವು ಮನೆ ಮುಂದೆ ಬಾಗ್ಲಲ್ಲಿ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ದೇವ್ರ ಮನೆಯಲ್ಲಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಫೈನಲಿ ಈ ಒಂದು ಮ್ಯಾಟ್ ಪ್ರೈಸ್ ಬಂದು ಜಸ್ಟ್ 267 ರುಪೀಸ್ ಅಷ್ಟೇನೆ. 500 ರೂಪಾಯಿ ಕೊಟ್ರು ಬೇರೆ ಮಾಲ್ಗಳಲ್ಲೆಲ್ಲ ಈ ತರ ಮ್ಯಾಟ್ ಕೊಡೋದೇ ಇಲ್ಲ. ಸೊ 267 ರೂಪಾಯಿಗೆ ಆರಾಮ್ಸೆ ತಗೋಬಹುದು. ಅಂಡ್ ದೊಡ್ಡ ಸೈಜ್ ನಲ್ಲಿ ಇದೆ. ನಿಮಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ರಿಯಲ್ ಆಗಂತೂ ನಿಜವಾಗ್ಲೂ ದೊಡ್ಡ ಸೈಜ್ ಅಲ್ಲಿ ಇದೆ ಇದು. ಅಂಡ್ ಇದು ವಾಷಬಲ್ ಕೂಡ. ಓಕೆನಾ? ಇದು ಹಿಂಗಿದೆಯಲ್ಲ, ಇದು ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತಾ ಅಂತ ಅನ್ಕೋತಿರ್ತೀರಾ, ಖಂಡಿತ ಅಬ್ಸರ್ವ್ ಮಾಡುತ್ತೆ. ನಾನು ಕೂಡ ಟೆಸ್ಟ್ ಮಾಡಿ ನೋಡಿದ್ದೀನಿ. ಮಿಸ್ ಮಾಡದೆ ನಿಮ್ಮ ಮನೇಲಿ ಎಲ್ಲರೂ ಮನೇಲೂ ತಗೊಳ್ಳಿ. ಸೊ ಯಾರೇ ಒಬ್ರು ರಿಲೇಟಿವ್ ಬಂದ್ರು ಕೂಡ ಏನೋ ಒಂಥರ ಅಟ್ರಾಕ್ಟ್ ಆಗುತ್ತೆ, ಏನಪ್ಪ ಇವ್ರ ಮನೇಲಿ ಹಿಂಗೆಲ್ಲ ಹಾಕಿದ್ದಾರೆ, ಎಲ್ಲಿ ತಗೊಂಡ್ಬಿಟ್ರು ಅಂತ ಅನ್ಬಿಟ್ಟು. ಆಯ್ತಾ? ಅಂಡ್ ಸೇಮ್ ಇದೇ ಕ್ವಾಲಿಟಿನಲ್ಲಿ ಇನ್ನೊಂದು ಮ್ಯಾಟ್ ನ ತರಿಸಿದೀನಿ, ಒಂದು ದಾಸವಾಳ, ಇನ್ನೊಂದು ರೋಸ್. ನೋಡಿ ಈ ಗುಲಾಬಿ ಮ್ಯಾಟು. ಬಟ್ ನನಗೆ ಪರ್ಸ್ನಲಿ ನಿಜವಾಗ್ಲೂ ಹೇಳ್ತೀನಿ, ಈ ಗುಲಾಬಿದ್ಕಿಂತ ಆ ದಾಸವಾಳದ ಮ್ಯಾಟು ತುಂಬಾನೇ ಇಷ್ಟ ಆಗೋಯ್ತು. ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಮೀಶೋದಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ, ಅವಾಗ ಇದು ಫೋಲ್ಡ್ ಮಾಡಿದ್ರು. ನೋಡಿ ಇಲ್ಲಿ ತೋರಿಸ್ತೀನಿ, ಬ್ಯಾಕ್ ಸೈಡ್ ಈ ತರ ಫೋಲ್ಡ್ ಮಾಡ್ಬಿಟ್ಟಿದ್ರು, ಹಂಗಾಗಿ ಅದು ಮಾರ್ಕ್ ಹಂಗಂಗೆ ಇದೆ. ನಾನು ಎಷ್ಟು ಮಡಚಿದ್ರು ಸ್ವಲ್ಪ ಹಂಗೆ ಕಾಣಿಸ್ತಾ ಇತ್ತು. ಬಟ್ ದಾಸವಾಳದ ಮ್ಯಾಟ್ ನ ಅವರು ಒಂಥರ ರೌಂಡ್ ಶೇಪ್ ಅಲ್ಲಿ ಸುತ್ತುತ್ತಾರೆ ಗೊತ್ತಾ, ಸುತ್ತಿ ಕಳಿಸಿದ್ರು ಉದ್ದವಾಗಿ, ಹಂಗಾಗಿ ಅದು ನೀಟಾಗಿ ಕೂರ್ತಾ ಇದೆ. ಅಂಡ್ ಇದು ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು, ದೇವ್ರ ಮನೆ ಮುಂದೆ ಹಾಕಿದ್ದೀನಿ ನಾನು. ಬಟ್ ಎನಿವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪರ್ಸನಲ್ ಆಗಿ ಅದನ್ನ ಪರ್ಚೇಸ್ ಮಾಡಿ. ಅಂಡ್ ಈ ರೋಸ್ದು ಮ್ಯಾಟ್ ಪ್ರೈಸ್ ಬಂದು 230 ರುಪೀಸ್, 230 ರೂಪಾಯಿಗೆ ತಗೊಂಡೆ. ಇನ್ನೇನು ಒಂದು 20 ರೂಪಾಯಿ 30 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಎರಡಕ್ಕೂ. ಎರಡು ಚೆನ್ನಾಗಿದೆ ಒಟ್ಟಾರೆ. ಬಟ್ 10 ಔಟ್ ಆಫ್ 10 ನಾನು ಈ ದಾಸವಾಳದಕ್ಕೆ ಕೊಡ್ತೀನಿ, 10 ಔಟ್ ಆಫ್ 9 ನಾನು ಆ ರೋಸ್ಗೆ ಕೊಡ್ತೀನಿ. ಓಕೆನಾ? ಅಂಡ್ ಈ ಮ್ಯಾಟ್ಗಳು ಅಷ್ಟೇನೆ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ.
ಇಲ್ಲ ಅಂತ ಅಂದರೆ ಒಂದ್ಸತಿ ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಅಂದರೆ ಮತ್ತೆ ರೀಸ್ಟಾಕ್ ಆಗೋದೇ ತುಂಬ ಕಷ್ಟ ಈ ಥರ ಮ್ಯಾಟ್ಗಳು. ನಾನೇ ಏನಿಲ್ಲ ಅಂದರೂ ಒಂದು 3 ತಿಂಗಳು ವೆಯ್ಟ್ ಮಾಡಿದ್ದೀನಿ ಈ ಮ್ಯಾಟ್ಗಳು ರೀಸ್ಟಾಕ್ ಆಗಲಿ ನಿಮಗೆ ಲಿಂಕ್ ಕೊಡೋಣ ಅಂತ ಹೇಳಿಬಿಟ್ಟು. ನಾನು ತೊಗೊಂಡೇ ತುಂಬ ದಿನ ಆಗಿತ್ತು, ಬಟ್ ಇವಾಗ ಅದು ಲಿಂಕ್ ಸಿಕ್ತಲ್ಲ ಅಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫೈನಲಿ ಈಗ ನಾನು ಹಾಕ್ಕೊಂಡಿದ್ದೆ ಅಲ್ಲ, ಇದು ಜೀನ್ಸ್ ಟಾಪು ಪ್ಯಾಂಟ್ ಬಗ್ಗೆನೂ ನಿಮಗೆ ಹೇಳ್ಬಿಡ್ತೀನಿ. ತುಂಬ ಜನ ಅನಿತಾ ನೀವು ಯಾವುದೇ ಜೀನ್ಸ್ ಟಾಪ್ಗಳು ತೊಗೊಂಡ್ರು ಹೇಳಿ, ನಮ್ಮ ಮನೇಲಿ ಕಾಲೇಜ್ಗೆ ಹೋಗೋ ಮಕ್ಕಳಿದ್ದಾರೆ ಅಥವಾ ನಾವೇ ಯೂಸ್ ಮಾಡ್ತೀವಿ ಅಂತಿರ್ತೀರಾ. ಯಾಕೆಂದರೆ ನಾನು ತುಂಬ ಶಾರ್ಟ್ ಟಾಪ್ಗಳನ್ನು ಹಾಕೋದಿಲ್ಲ, ಸ್ವಲ್ಪ ಉದ್ದವಾಗಿರಬೇಕು ನನಗೆ. ಅಂದರೆ ನಾವೆಲ್ಲ ಸ್ವಲ್ಪ ದಪ್ಪ ಇರ್ತೀವಲ್ವಾ, ಆಂಟಿದಿರಾಗಿರ್ತೀವಿ, 2 ಮಕ್ಕಳಿರುತ್ತೆ, ತುಂಬ ಹಿಂದೆ ಬ್ಯಾಕ್ ಎಲ್ಲ ಕಾಣಿಸೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಉದ್ದವಾಗಿ ಕಾಣಿಸುವಂಥ ಟಾಪ್ಗಳನ್ನ ನಾನು ಇಷ್ಟಪಡ್ತೀನಿ ಹಾಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿದೆ ಈ ಟಾಪ್ ಅಂತೂ ಕ್ವಾಲಿಟಿ. ಸೊ ಮಸ್ತ್ ಅಂದರೆ ಮಸ್ತ್, ಒಂಥರ ಬ್ರ್ಯಾಂಡೆಡ್ ಕ್ವಾಲಿಟಿ ಬರುತ್ತೆ ಗೊತ್ತಾ. ಸೊ ಆ ರೀತಿ ಬ್ರ್ಯಾಂಡೆಡ್ ಟಾಪ್ ಇದು. ಆ್ಯಕ್ಚುಲಿ ಇವಾಗ ಇದ್ರ ಪ್ರೈಸು 272 ರೂಪೀಸ್ ತೋರಿಸ್ತಾ ಇದೆ, ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ತೊಗೊಂಡಾಗ 380 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. 380 ರೂಪೀಸಲ್ಲಿ ಇವತ್ತು 270 ಆಗೋಗಿದೆ. ಬೇಜಾರಾಗ್ತಾ ಇದೆ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಮೀಶೋದಲ್ಲಿ ಒಂದಿನ ಕಡಿಮೆ ಇರುತ್ತೆ, ಒಂದಿನ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಈಗ ಬರೀ 270 ರೂಪಾಯಿ ಇದೆ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಈ ಟಾಪ್ನ ಪರ್ಚೇಸ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಅಂಡ್ ನೆಕ್ಸ್ಟ್ ಬಂದು ಇದೊಂದು ನೈಟ್ ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಇದು ನೈಟ್ ಸ್ಯೂಟ್ ಅಂತನಾದ್ರೂ ಅನ್ಕೋಬಹುದು, ಕ್ವಾಡ್ ಸೆಟ್ ಅಂತನಾದ್ರೂ ಅನ್ಕೋಬಹುದು. ಒಟ್ಟಾರೆ ಚಳಿಗಾಲಕ್ಕಂತೂ ಮಸ್ತಾಗಿದೆ. ಒಂಥರ ಉಲ್ಲನ್ ಬರುತ್ತೆ ಅಲ್ವಾ, ಸೊ ಉಲ್ಲನ್ ಮೆಟೀರಿಯಲ್ ಇದು. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಆಗಿ ರಿಚ್ ಲುಕ್ ಕೊಡುತ್ತೆ ಹಾಕೊಂಡಾಗ. ಅಂಡ್ ಪ್ರೈಸ್ ಬಂದು 518 ರೂಪಾಯಿ ಇದೆ ಇದಕ್ಕೆ, ಬಟ್ ವರ್ತ್ ಅನ್ಸುತ್ತೆ ನಿಜವಾಗ್ಲೂ. ನೀವು ಒಂದು 2 ವರ್ಷ ಹಾಕಿದ್ರು ಅರ್ಧೋಗಲ್ಲ. ಆದ್ರೆ ನಾನು ಹಾಕಿರೋ ಕಲರ್ ಔಟ್ ಆಫ್ ಸ್ಟಾಕ್ ಆಗಿದೆ, ಬಟ್ ಇನ್ನ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ. ನಿಮಗೆ ಬೇರೆ ಕಲರ್ಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಬೇರೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಪರ್ಪಲ್ ಕಲರ್ ಎಲ್ಲ. ಸೊ ಇದು ಕೂಡ ರೀಸ್ಟಾಕ್ ಆದಾಗ ಬೇಕಾದ್ರೆ ಬೇಕು ಅಂದ್ರೆ ಇದನ್ನೇ ತಗೊಳ್ಳಿ. ಕಲರ್ ಅಲ್ಲಿ ಏನಲ್ವಾ, ಕಲರ್ ಇದಕ್ಕಿಂತ ಪರ್ಪಲ್ ಕಲರೇ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನಾನು ಬುಕ್ ಮಾಡ್ಕೋಬೇಕಾದ್ರೆ ಪರ್ಪಲ್ ಕಲರ್ ತಗೋಬೇಕು ಅನ್ಕೊಂಡೆ, ಅವತ್ತು ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು, ಹಾಗಾಗಿ ಈ ಕಲರ್ ತಗೊಂಡಿದ್ದೆ. ಸೊ ಕಲರ್ಗಿಂತ ಕ್ವಾಲಿಟಿ ಮುಖ್ಯ. ನಿಜವಾಗ್ಲೂ ನಿಮ್ಗೊಂದು 2 ವರ್ಷ ಒಂದು ಸ್ವಲ್ಪನೂ ಹಾಳಾಗ್ದಂಗೆ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟ ಆಯ್ತು ಅಂದ್ರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಆರಾಮ್ಸೆ 500 ರೂಪೀಸ್ಗೆ ನೀವು ಪರ್ಚೇಸ್ ಮಾಡ್ಬೋದು. ಈ ತರ ಉಲ್ಲನ್ನಲ್ಲಿ ಇರುವಂತ ಕಾರ್ಡ್ ಸೆಟ್ ಎಲ್ಲ ಮಿನಿಮಮ್ ಅಂದ್ರೂ 1200-1000 ರೂಪೀಸ್ ಆದ್ರೂ ಇರ್ತವೆ ಬೇರೆ ಕಡೆ. ಮೀಶೋದಲ್ಲಿ 500 ರೂಪಾಯಿಗೆ ಇಟ್ಟಿದ್ದಾರೆ, ವರ್ತ್ ಅನ್ಸುತ್ತೆ ನನಗೆ. ಓಕೆನಾ. ಅಂಡ್ ಸೈಜ್ ಕೇಳ್ತೀರಾ ಅನಿತಾ, ಯಾವ ಸೈಜಲ್ಲಿ ನೀವು ತಗೊಂಡಿದ್ದೀರಾ ಅಂದ್ಬಿಟ್ಟು. ನಾನು XL ಅಲ್ಲಿ ತಗೊಂಡಿದ್ದೀನಿ. ಆಕ್ಚುಲಿ ನಂದು ಡ್ರೆಸ್ಸು ಎಲ್ಲ ತಗೊಳ್ಳೋದು ನಾನು ಲಾರ್ಜ್ ಸೈಜು, ಬಟ್ ನಿಮ್ಗೆ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಈ ಜೀನ್ಸ್ ಟಾಪ್ಗಳು ಬರುತ್ತಲ್ಲ ಅದು XL ಅಲ್ಲಿ ತಗೋತೀನಿ, ಮತ್ತೆ ಈ ತರ ನೈಟ್ ಡ್ರೆಸ್ಗಳದ್ದು ನಾನು ಯಾವಾಗಲೂ XL ಅಲ್ಲಿ ತಗೋತೀನಿ. ಒಂದು ಸೈಜ್ ಲೂಸ್ ಇತ್ತು ಅಂತ ಅಂದ್ರೆ ಚೆನ್ನಾಗಿ ಕಾಣಿಸ್ತವೆ, ಮನೆ ಹತ್ರ ಹಾಕ್ಲಿಕ್ಕೆ ಟೈಟ್ ಆಗಿದ್ರೆ ಚಂದ ಅಲ್ಲ ಅಂದ್ಬಿಟ್ಟು. ಅಂಡ್ ಸೈಜ್ ಬಂದು ನಿಮಗೆ ಸ್ಮಾಲ್ ಸೈಜ್ ಇಂದ XL ವರ್ಗೂ ಮಾತ್ರ ಅವೈಲಬಲ್ ಇದೆ. ಓಕೆನಾ. ಸೊ ನಾನು ವಿಡಿಯೋದಲ್ಲಿ ನೋಡಕ್ ನಿಮಗೆ ಸಣ್ಣ ಕಾಣಿಸ್ತಾ ಇದ್ದೀನಿ ಅಷ್ಟೇ. ನನ್ನಂತ ದಪ್ಪ ಇರೋರ್ಗೆನೆ 70 kg ಇರೋರ್ಗೆನೆ XL ಆಗ್ತಾ ಇದೆ. ನೀವೆಲ್ಲರೂ ನನಗಿನ್ನ ಸಣ್ಣನೇ ಇರ್ತೀರಾ, ನೀವೆಲ್ಲ ಲಾರ್ಜು ಮೀಡಿಯಂ, ನಿಮ್ಗೆ ಯಾವುದು ಕರೆಕ್ಟ್ ಸೈಜ್ ಇದೆಯೋ ಅದನ್ನ ನೋಡಿ ತಗೊಳ್ಳಿ ಆಯ್ತಾ. ಅಂಡ್ ತುಂಬಾ ಜನ ನನಗೆ ನೀವು ಕಮೆಂಟ್ ಮಾಡ್ತಿದ್ದು, ಅನಿತಾ ನಿಜವಾಗ್ಲೂ ನೀವು 70 kg ಇದ್ದೀರಾ ಅಂತ ಅನ್ಸೋದೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಒಂದಿನ ನಿಮ್ಮ ಮುಂದೆನೆ ವೇಯಿಂಗ್ ಮಿಷಿನ್ ಅಲ್ಲಿ ನಾನು ತೂಕ ಹಾಕಿ ತೋರಿಸ್ತೀನಿ ನಾನು ಎಷ್ಟಿದ್ದೀನಿ ಅಂದ್ಬಿಟ್ಟು. ಅಂಡ್ ಹೈಟ್ ಕೇಳ್ತಾ ಇದ್ದೀರಾ, ಹೈಟ್ನು ಕೂಡ ಒಂದು ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ನಿಮ್ಮ ಮುಂದೆನೆ ಪ್ರೂಫ್ ಸಮೇತ ಹಿಡಿದು ತೋರಿಸ್ತೀನಿ ನಾನು ಎಷ್ಟು ಇಂಚ್ ಇದ್ದೀನಿ ಅಂತ ಹೇಳ್ಬಿಟ್ಟು ಆಯ್ತಾ. ಸೊ ನೆಕ್ಸ್ಟ್ ಇವಾಗ ಏನು ಜೀನ್ಸ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಇದಂತೂ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ, ಕೆಳಗಡೆ ಮಣಿ ಎಲ್ಲ ಇದೆ. ಸೊ ಹಾಕಿ ತೋರಿಸ್ತೀನಿ, ಜಸ್ಟ್ ನಿಮಗೆ ತೋರಿಸ್ದೆ. ವೇರ್ ಮಾಡಿದಾಗ ನಿಮಗೆ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನಾನು ಇಲ್ಲೊಂದು ಟಾಪ್ ಹಾಕಿದ್ದೀನಿ ನೋಡಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಟಾಪು ಪ್ಯಾಂಟ್ ಬಗ್ಗೆ. ಈ ಜೀನ್ಸ್ ಪ್ಯಾಂಟು ಲಿಂಕ್ ಕೊಟ್ಟಿರ್ತೀನಿ, ತುಂಬಾ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈಗ ಹಾಕಿರೋ ಜೀನ್ಸ್ ಪ್ಯಾಂಟ್ ಲಿಂಕ್ನ. ಬಟ್ ಟಾಪ್ ಅಂತೂ ಸಖತ್ತಾಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಕಂಪ್ಲೀಟ್ ನಿಮಗೆ. ಟಾಪ್ ಎಂಬ್ರಾಯ್ಡ್ರಿ ವರ್ಕ್ ವೈಟ್ ಕಲರ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಟಾಪ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ 100/100 ಕೊಡ್ತೀನಿ ಈ ಟಾಪ್ಗಂತೂ, ಅಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಈ ಜೀನ್ಸ್ ಟಾಪ್ದು ಪ್ರೈಸ್ ಬಂದು 324 ರೂಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೆ. ನಾನು ಕೊಟ್ಟಾಗ್ಲೂ 324 ಇತ್ತು, ಇವಾಗಲೂ 324 ಇದೆ. ಸೊ ಈ ಥರದ್ದು ನನ್ನ ಹತ್ರ ಬ್ಲ್ಯಾಕ್ ಕಲರ್ ಕೂಡ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲೂ ಒಂದು ತೊಗೊಂಡಿದ್ದೆ, ಮತ್ತು ಈ ಕಲರಲ್ಲೂ ತೊಗೊಂಡಿದ್ದೆ. ಸೊ ಲಿಂಕ್ನ ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ನಾನು ಬ್ಯಾಕ್ ಸೈಡ್ ಉದ್ದ ತೊಗೋತೀನಿ ಈ ಥರ ಟಾಪ್ ಅಂದ್ಬಿಟ್ಟು. ನೋಡಿ ಬ್ಯಾಕ್ ಎಲ್ಲ ಅಷ್ಟೊಂದು ಕಾಣಿಸಲ್ಲ ನಮ್ಗಳಿಗೆ, ಏನೋ ಒಂಥರ ನನಗೆ ಈ ಥರ ಇಷ್ಟ ಆಗುತ್ತೆ. ಕಾಲೇಜ್ ಹುಡುಗಿರೆಲ್ಲ ಆದರೆ ಶಾರ್ಟ್ ಹಾಕೊಂಡ್ರು ನಡೆಯುತ್ತೆ, ಚೆನ್ನಾಗಿ ಕಾಣ್ತಾರೆ. ಅವರೆಲ್ಲ ಸಣ್ಣಗಿರ್ತಾರಲ್ವಾ. ನಾವ್ ಯಾರಾದ್ರೂ ತುಂಬಾ ಶಾರ್ಟ್ ಆಗಿ ಹಾಕೊಂಡು ಹೋದ್ರೆ, ಅಯ್ಯೋ ಅವಳು ಹಿಂದೆ ನೋಡಲ್ಲಿ ಎಷ್ಟು ದಪ್ಪ ಕಾಣಿಸ್ತಾ ಇದೆ ಹಿಂಗೆಲ್ಲ ಅಂತ ಇರ್ತಾರೆ. ಸೊ ಯಾಕೆ ಬೇಕು ಅಂದ್ಬಿಟ್ಟು ನಾನು ಈ ತರಾನೇ ಜಾಸ್ತಿ ಹಾಕ್ತೀನಿ. ಕೆಲವೊಂದು ಹಾಕ್ತೀನಿ, ಶಾರ್ಟ್ಸ್ ಇಲ್ಲ ಅಂತ ಅಲ್ಲ. ತುಂಬಾ ನನ್ಗೆ ಅಸಹ್ಯವಾಗಿ ಕಾಣಿಸುತ್ತೆ ಅಂದ್ರೆ ಹಾಕಲ್ಲ. ಓಕೆ ಅನ್ಸಿದ್ರೆ ಖಂಡಿತ ಹಾಕ್ತೀನಿ. ಅಂಡ್ ಇದು ನೆಕ್ಸ್ಟ್ ಟಾಪು ವೈಟ್ ಕಲರು.
ಸೊ ಈ ವೈಟ್ ಕಲರ್ ಟಾಪ್ಗೆ ನಾನು ಕೆಳಗಡೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಅಲ್ವಾ, ಅದ್ರದ್ದು ಇವಾಗ ಲಿಂಕ್ ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬಟ್ ಅವಾಗ ತೋರಿಸ್ದೆ ನೋಡಿ ನಿಮಗೆ ಜೀನ್ಸ್ ಪ್ಯಾಂಟ್ ಯಾವ ಥರ ಇದೆ ಮಣಿದು ಅಂತ ಹೇಳ್ಬಿಟ್ಟು. ಅದನ್ನು ಈ ಟಾಪ್ಗೆ ನಾನು ವೇರ್ ಮಾಡಿದ್ದೀನಿ. ಸಕ್ಕದಾಗಿ ಕಾಣಿಸುತ್ತೆ, ನೀವು ಯಾವ ಟಾಪ್ ಜೊತೆ ಹಾಕೊಂಡ್ರು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಒಂದು ಏನು ನನಗೆ ಅನ್ನಿಸ್ತು ಅಂದರೆ, ನಾನು ಬುಕ್ ಮಾಡಿದ್ದು 34 ಅಂದರೆ 34ಅಲ್ಲಿ ಬುಕ್ ಮಾಡಿದ್ದೆ, ಆದರೆ ಸ್ವಲ್ಪ ಲೂಸ್ ಬಂದಿದೆ. ಅಥವಾ ಇದಿರೋದೇ ಹೆಂಗೆ ಅಂತ ಪ್ಯಾಂಟ್ಗಳು ಲೂಸ್ ಬರ್ತಾವ ಅಂತ. ಬೇರೆ ಪ್ಯಾಂಟೆಲ್ಲ ಟೈಟಾಗಿ ಕುತ್ಕೊಳ್ಳುತ್ತೆ. ಅಂದರೆ ಸೊಂಟದ ಹತ್ರ ಎಲ್ಲ ಚೆನ್ನಾಗಿದೆ, ಎಲಾಸ್ಟಿಕ್ ಬರುತ್ತೆ, ಸ್ಟ್ರೆಚಬಲ್ ಇದೆ. ಸೊ ಆ ಥರ ಸಖತ್ತಾಗಿದೆ. ಕೆಳಗಡೆ ಲೂಸ್ ಆಗಿದೆ, ಒಂಥರ ನಮಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ದಪ್ಪ ಇರೋರ್ಗಂತೂ ಇನ್ನೂ ಇಷ್ಟ ಆಗುತ್ತೆ ಈ ಜೀನ್ಸ್ ಪ್ಯಾಂಟ್ ಅಂತೂ, ಈ ಥರ ಸ್ವಲ್ಪ ಲೂಸಾಗಿ ಬಂದುಬಿಟ್ರೆ. ಓಕೆನಾ, ನೋಡ್ತಾ ಇದ್ದೀರಲ್ವಾ, ಕ್ವಾಲಿಟಿ ಅಂತೂ ನಿಜವಾಗ್ಲೂ ಇದಕ್ಕೂ ಕೂಡ 100 ಔಟ್ ಆಫ್ 100 ಕೊಡ್ತೀನಿ. ಜೀನ್ಸ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಇದು. ನಾನು ಫಸ್ಟ್ ಹಾಕೊಂಡಿದ್ದೆ ಅಲ್ವಾ ಸ್ಟ್ರೆಚಬಲ್ ಇನ್ನೊಂದು ಪ್ಲೇನ್ ಜೀನ್ಸ್ ಪ್ಯಾಂಟು, ಅದಕ್ಕಿಂತ ಕ್ವಾಲಿಟಿ ಇವಾಗ ಹಾಕಿರೋದು ತುಂಬ ಚೆನ್ನಾಗಿದೆ. ಸೊ ಅದು ಪ್ಲೇನ್ ಜೀನ್ಸ್ ಪ್ಯಾಂಟ್ ಪ್ರೈಸು 330 ರೂಪಾಯಿ ಅನ್ಸುತ್ತೆ, 330 ರುಪೀಸು. ಬಟ್ ಇದ್ರದ್ದು ಜೀನ್ಸ್ ಪ್ಯಾಂಟ್ ಪ್ರೈಸು 528 ರೂಪಾಯಿ. ಸಖತ್ತಾಗಿದೆ, ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವೈಟ್ ಕಲರ್ ಟಾಪ್ದು ಪ್ರೈಸ್ ಬಂದು, ಒಂದು ನಿಮಿಷ ಇರಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಎಸ್ ನೋಡಿ, 214 ರೂಪಾಯಿ ಈ ಟಾಪ್ಗೆ ಪ್ರೈಸ್ ಇರುವಂಥದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಟಾಪು ಪ್ಯಾಂಟು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಓಕೆನಾ. ಜೀನ್ಸ್ ಪ್ಯಾಂಟ್ದು ಸೈಜ್ಗಳು ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇರುತ್ತೆ. ವೆಯ್ಟ್ ಮಾಡಿ, 1-2 ದಿನಕ್ಕೆ ಮತ್ತೆ ಅಪ್ಡೇಟ್ ಆಗಿಬಿಡುತ್ತೆ. ಸೊ ರೀಸ್ಟಾಕ್ ಆದಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ಇನ್ನೂ ಹೊಸ ಕಲೆಕ್ಷನ್ಸ್ ಒಂದಿಗೆ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.